ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಬರ್ಕೊಳ್ಳಿ. ಇಂಪಾರ್ಟೆಂಟ್ ಯಾವುದದು? ಉಪನಿಷತ್ಸ್. ಇದ್ರ ಬಗ್ಗೆ ಕೇಳಿರ್ತಾರಪ್ಪ ನಿಮ್ಮ ಎಕ್ಸಾಮ್ ಅಲ್ಲಿ. ಉಪನಿಷತ್ಸ್ ಉಪನಿಷತ್ಸ್ ಈಗ ಹೇಳಿಪ್ಪ ನೀವೇ, ವಾಟ್ ಆರ್ ಉಪನಿಷತ್ಸ್ ಪ? ಉಪನಿಷತ್ತುಗಳು ಅಂದ್ರೆ ಏನ್ ಹೇಳಿ? ಆಮೇಲೆ ಗುರುವಿನ ಮುಂದೆ ಕುಳಿತುಕೋ ಅನ್ಬಾರ್ದು, ಟೈಟ್ ರಿಮೆಂಬರ್, ಅದ್ ಹೇಳ್ಬಾರ್ದು. ವಾಟ್ ಆರ್ ಉಪನಿಷತ್ಸ್ ಪ? ಇಫ್ ಯು ಗೋ ಥ್ರೂ ಉಪನಿಷತ್ಸ್, ಟೈಟ್ ರಿಮೆಂಬರ್, ಅಲ್ಲೊಂದ್ ಕಡೆ ಬರ್ಕೊಳ್ಳಿ, ಉಪನಿಷತ್ತುಗಳನ್ನು ಏನೆಂದು ಕರೆಯಲಾಗುತ್ತೆ ಅಂತ ಕೇಳ್ತಾರೆ. ವೇದಾಂತ, ವೇದಾಂತ. ಇದು ಈ ತರ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನ್ ಕೇಳ್ತಾನೋ ಅದು ಫಸ್ಟ್ ಇರಬೇಕು, ಫಸ್ಟ್ ಪ್ರಯಾರಿಟಿ ಅದು. ಉಪನಿಷತ್ ಏನಂತ ಹೇಳ್ತೀವಿ? ವೇದಾಂತ. ನೋಡಿ, ಎರಡು ಪದ ಇದೆ, ವೇದ್ ಅಂತ ಮೀನ್ಸ್, ಬರ್ಕೊಳ್ಳಿ, ಎಂಡ್ ಆಫ್ ವೇದಾಸ್, ವೇದಗಳ ಅಂತ್ಯವೆಂದು ಕರೆಯಲಾಗುತ್ತೆ. ದಿಸ್ ಇಸ್ ವಾಟ್ ವಿ ವಿಲ್ ಕಾಲ್ ಎಂಡ್ ಆಫ್ ವೇದಾಸ್. ಓಕೆ, ವೇದಾಂತ. ಇದ್ರ ಬಗ್ಗೆ ಕೇಳಿರ್ತಾರೆ ಎಕ್ಸಾಮ್ ಅಲ್ಲಿ. ಕ್ವಶನ್ ಹೆಂಗ್ ಕೇಳಿರ್ತಾನೆ ಗೊತ್ತಾ? ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಫೇರ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಫೇರ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಯಾವುದನ್ನ ಸರಿಯಾಗಿ ಹೊಂದಿಸಲಾಗಿದೆ, ಯಾವುದನ್ನ ಸರಿಯಾಗಿ ಹೊಂದಿಸಲಾಗಿಲ್ಲ ಅಂತ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಆ ಉಪನಿಷತ್ ಕೊಟ್ಟಾಗ ಯಾವ್ದು ಲಿಂಕ್ ಮಾಡಬೇಕು? ವೇದಾಂತ. ಅದೇ ಬೇರೆ ಯಾವ್ದಾದ್ರು ಕೊಟ್ಟಿದ್ದಾನೆ ಅನ್ಕೊಳ್ಳಿ, ಇಮ್ಮಿಡಿಯೇಟ್ಲಿ ಯು ಹ್ಯಾವ್ ಟು ಡಿಸ್ಕಾರ್ಡ್ ಇಟ್. ಸೆಕೆಂಡ್ಸ್ ಅಲ್ಲಿ ಹಾಕ್ಬೋದು ಆನ್ಸರ್ನ. ಹಂಗಂತ ಸಿ ಇರೋದು ಬಿ ಆಗ್ಬಾರ್ದು, ಬಿ ಇರೋದು ಎ ಆಗ್ಬಾರ್ದು, ಡಿ ಇರೋದು ಸಿ ಆಗ್ಬಾರ್ದು. ಟ್ರೈ ಟು ಹ್ಯಾವ್ ದ ಇನ್ಸೈಟ್ಫುಲ್ ಥಿಂಕಿಂಗ್. ಉಪನಿಷತ್ಸ್ ವೇದಾಂತ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಆರ್ ಉಪನಿಷತ್ಸ್? ಉಪನಿಷತ್ಸ್ ಅಂತ ಹೇಳಿದಾಗ ದ ಫಿಲಾಸಫಿಕಲ್ ಟೆಕ್ಸ್ಟ್. ಬರ್ಕೊಳ್ಳಿ, ತಾತ್ವಿಕ ಸಾಹಿತ್ಯದ ಮೂಲಗಳನ್ನು, ತಾತ್ವಿಕ ಸಾಹಿತ್ಯದ ಮೂಲಗಳನ್ನು ಉಪನಿಷತ್ತುಗಳು ಎಂದು ಕರೆಯಲಾಗುತ್ತದೆ. ದ ಫಿಲಾಸಫಿಕಲ್ ಟೆಕ್ಸ್ಟ್ ಮೇನ್ಲಿ ಕಾನ್ಸ್ಟಿಟ್ಯೂಟ್ಸ್ ಉಪನಿಷತ್ಸ್. ದ ಫಿಲಾಸಫಿಕಲ್ ಟೆಕ್ಸ್ಟ್, ಟ್ರೈ ಟು ರಿಮೆಂಬರ್, ತಾತ್ವಿಕ ಗ್ರಂಥಗಳು ಅಂತ ಕರಿತೀವಿ. ತಾತ್ವಿಕ ಗ್ರಂಥಗಳು, ಅರ್ಗಿಡಿಮೆ ಪಾಯಿಂಟ್. ಹಾಗಾಗಿ ವೇರ್ ದಿಸ್ ಉಪನಿಷದಿಕ್ ಲಿಟ್ರೇಚರ್ ಆಲ್ಸೋ ನೌನ್ ಆಸ್ ಶಮಣ ಲಿಟ್ರೇಚರ್. ಉಪನಿಷತ್ತುಗಳ ಸಾಹಿತ್ಯವನ್ನು ಶಮಣ ಸಾಹಿತ್ಯವೆಂದು ಕರೆಯಲಾಗುತ್ತೆ. ದ ಉಪನಿಷದಿಕ್ ಲಿಟ್ರೇಚರ್ ಆಲ್ಸೋ ನೌನ್ ಆಸ್ ಶಮಣ ಲಿಟ್ರೇಚರ್, ಶಮಣ ಸಾಹಿತ್ಯವೆಂದು ಕರೆಯಲಾಗುತ್ತೆ. ಆಮೇಲೆ ಉಪನಿಷತ್ಸ್ ವರ್ ಆಲ್ಸೋ ನೌನ್ ಆಸ್ ಎಟಿರೋಡಾಕ್ಸ್ ಲಿಟ್ರೇಚರ್. ಎಟಿರೋಡಾಕ್ಸ್, ಅಸಂಪ್ರದಾಯಿಕ ಸಾಹಿತ್ಯದ ಮೂಲಗಳೆಂದು ಕರೆಯಲಾಗುತ್ತದೆ. ಎಟಿರೋಡಾಕ್ಸ್ ಲಿಟ್ರೇಚರ್, ಅಸಂಪ್ರದಾಯಿಕ. ಎಟ್ರೋಡಾಕ್ಸ್ ಅಂದಾಗ ಎಗೇನಿಸ್ಟ್ ವಾಟ್? ಆರ್ಥೋಡಾಕ್ಸ್, ಸಂಪ್ರದಾಯದ ವಿರುದ್ಧ. ಎಟ್ರೋಡಾಕ್ಸ್ ಇನ್ ಕಾಂಟ್ರರಿ ಟು ಆರ್ಥೋಡಾಕ್ಸ್, ಇನ್ ಕಾಂಟ್ರರಿ, ಅದಕ್ಕೆ ಪ್ರತಿಯಾಗಿ. ಅಸಂಪ್ರದಾಯಕ್ಕೆ ಪ್ರತಿಯಾಗಿ ಯಾವುದು? ಸಂಪ್ರದಾಯ. ಇನ್ ಕಾಂಟ್ರರಿ ಟು ಆರ್ಥೋಡಾಕ್ಸ್, ಓಕೆ, ಎಟ್ರೋಡಾಕ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಇನ್ನೊಂದು ಏನ್ ಕರಿತೀವಿ ಅಂದ್ರೆ ದ ಪ್ರೋಗ್ರೆಸಿವ್ ಲಿಟ್ರೇಚರ್. ಪ್ರೋಗ್ರೆಸಿವ್ ಲಿಟ್ರೇಚರ್, ಪ್ರಗತಿಪರ ಸಾಹಿತ್ಯದ ಮೂಲವೆಂದು ಕರೆಯಲಾಗುತ್ತೆ. ವೇರ್ ದಟ್ ಉಪನಿಷದಿಕ್ ಲಿಟ್ರೇಚರ್ ಆಲ್ಸೋ ನೋನ್ ಎಸ್ ಪ್ರೋಗ್ರೆಸಿವ್ ಲಿಟ್ರೇಚರ್. ಹೆಟೆರೋಡಾಕ್ಸ್ ಲಿಟ್ರೇಚರ್ ಆರ್ ವೇದಾಂತ. ಮತ್ತೆ ಇನ್ನೊಂದು ಏನ್ ಹೇಳ್ತೀವಿ? ಇಟ್ ಆಲ್ಸೋ ಕನ್ಸಿಡರ್ಡ್ ಆಸ್ ದಿ ಪಲ್ಕ್ರಮ್ ಆಫ್, ಆಲ್ಸೋ ಕನ್ಸಿಡರ್ಡ್ ಆಸ್ ಪಲ್ಕ್ರಮ್ ಆಫ್ ನಾಲೆಡ್ಜ್. ಪಲ್ಕ್ರಮ್ ಆಫ್ ನಾಲೆಡ್ಜ್, ಬರ್ಕೊಳ್ಳಿ, ಜ್ಞಾನದ ಹೃದಯ ಭಾಗವೆಂದು ಕರೆಯಲಾಗುತ್ತದೆ. ದ ಫೌಂಟೈನ್ ಹೆಡ್ ಆಫ್ ನಾಲೆಡ್ಜ್. ವಿಚ್ ಕಾನ್ಸ್ಟಿಟ್ಯೂಟ್ಸ್ ಫೌಂಟೈನ್ ಹೆಡ್ ಆಫ್ ನಾಲೆಡ್ಜ್? ಉಪನಿಷತ್ಸ್. ದ ಪಲ್ಕ್ರಮ್ ಆಫ್ ನಾಲೆಡ್ಜ್, ದ ಪಲ್ಕ್ರಮ್ ಆಫ್ ವಿಸ್ಡಮ್, ಪ್ರಜ್ಞಾವಂತಿಕೆಯ ಮೂಲ, ಪ್ರಜ್ಞಾವಂತಿಕೆಯ ಮೂಲ. ಅರ್ಗಿಡಿಮೆ ಪಾಯಿಂಟ್ ಉಪನಿಷತ್ಸ್. ಹಾಗಾದ್ರೆ ಉಪನಿಷತ್ಸ್ ಅಂತ ಬಂದಾಗ ಇಲ್ಲಿ ಕೆಲವೊಂದು ಅಂಶಗಳು ಬರ್ತವೆ, ಅಲ್ಲಿ ಬರ್ಕೊಳ್ಳಿ. ಇದನ್ನೇನಂತ ಬರಿಬೇಕು? ದ ಉಪನಿಷತ್ಸ್ ವರ್ ಕನ್ಸಿಡರ್ಡ್ ಆಸ್ ಎಕ್ಸ್ಪ್ಲನೇಟರಿ, ಇದಂತೂ ಮರಿಬೇಡಿ, ಎಕ್ಸ್ಪ್ಲನೇಟರಿ ನೋಟ್ಸ್ ಆನ್ ಅರಣ್ಯಕಾಸ್. ಎಕ್ಸ್ಪ್ಲನೇಟರಿ ನೋಟ್ಸ್ ಆನ್ ಅರಣ್ಯಕಾಸ್, ಅರಣ್ಯಕಗಳ ಸಾರಾಂಶ ಗ್ರಂಥಗಳೆಂದು ಕರೆಯಲಾಗುತ್ತೆ.
ದ ಎಕ್ಸ್ಪ್ಲನೇಟರಿ ನೋಟ್ಸ್ ಆನ್ ಅರಣ್ಯಕಾಸ್. ಅರಣ್ಯಕಗಳ ಸಾರಾಂಶ ಗ್ರಂಥಗಳು ಯಾವುದು? ಉಪನಿಷತ್ಸ್. ಕ್ಲಿಯರಾ? ಟೈಟ್ ರಿಮೆಂಬರ್ ಎಕ್ಸ್ಪ್ಲನೇಟರಿ ನೋಟ್ಸ್ ಇದೇನಿದೆಯೋ ವೇರ್ ಯು ಮಸ್ಟ್ ಗೋ ಥ್ರೂ ಇಟ್. ಹಾಗಾದ್ರೆ ಇಫ್ ಯು ಗೋ ಥ್ರೂ ಉಪನಿಷತ್ಸ್, ನೋಟ್ ಅಂತ ಬರ್ಕೊಳ್ಳಿ. ಟೈಟ್ ಮೆನ್ಷನ್ ಆಸ್ ಎ ನೋಟ್ ಬರ್ರಿ. ಅಕಾರ್ಡಿಂಗ್ ಟು ಹಿಂದೂ ಟ್ರೆಡಿಷನ್, ಹಿಂದೂ ಸಂಪ್ರದಾಯದ ಪ್ರಕಾರ, ಅಕಾರ್ಡಿಂಗ್ ಟು ಹಿಂದೂ ಟ್ರೆಡಿಷನ್ 108 ಉಪನಿಷತ್ಸ್ ಆರ್ ದೇರ್. ಅಕಾರ್ಡಿಂಗ್ ಟು ಹಿಂದೂ ಟ್ರೆಡಿಷನ್ 108 ಉಪನಿಷತ್ಸ್ ಆರ್ ದೇರ್. ಹಿಂದೂ ಸಂಪ್ರದಾಯದ ಪ್ರಕಾರ 108 ಉಪನಿಷತ್ತುಗಳನ್ನ ಕಾಣಬಹುದಾಗಿದೆ. ಓಕೆ, 108, ಈವನ್ ಮೋರ್ ದೆನ್ 200 ಅಂತ ಹೇಳ್ತಾರೆ. ಬಟ್ ಅಕಾರ್ಡಿಂಗ್ ಟು ಹಿಂದೂ ಟ್ರೆಡಿಷನ್ 108 ಉಪನಿಷತ್ಸ್ ಆರ್ ದೇರ್. ಬಟ್ ಅಮಂಗ್ 108 ಓನ್ಲಿ 11 ಆರ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅವುಗಳಲ್ಲಿ 11 ಮಾತ್ರ ಪ್ರಧಾನವಾದವು, ಮುಖ್ಯವಾದವು ಅಂತ ಹೇಳ್ತಾರೆ. ಓನ್ಲಿ 11 ವರ್ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ಹೇಳ್ತೀವಿ ಇದ್ರ ಬಗ್ಗೆ. ಓನ್ಲಿ 11 ವರ್ ಇಂಪಾರ್ಟೆಂಟ್ ಅಂತ. ಓಕೆನಾ? ಯಾವುದರಲ್ಲಿ? ಉಪನಿಷತ್ತುಗಳಲ್ಲಿ. ಹಾಗಾದ್ರೆ ಉಪನಿಷತ್ತುಗಳಲ್ಲಿ ಇನ್ನೊಂದು ಬರ್ಕೊಳ್ಳಿ. ಅಕಾರ್ಡಿಂಗ್ ಟು ಉಪನಿಷತ್ಸ್, ಅಕಾರ್ಡಿಂಗ್ ಟು ಉಪನಿಷತ್ಸ್ ದ ರಿಚುವಲ್ಸ್ ಆರ್ ಕನ್ಸಿಡರ್ಡ್ ಆಸ್, ಅಕಾರ್ಡಿಂಗ್ ಟು ಉಪನಿಷತ್ಸ್ ರಿಚುವಲ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಸೋರ್ಸ್ ಆಫ್ ಇಗ್ನೋರೆನ್ಸ್. ದ ರಿಚುವಲ್ಸ್ ಆರ್ ಕನ್ಸಿಡರ್ಡ್ ಆಸ್ ಸೋರ್ಸ್ ಆಫ್ ಇಗ್ನೋರೆನ್ಸ್. ಉಪನಿಷತ್ತುಗಳ ಪ್ರಕಾರ, ಉಪನಿಷತ್ತುಗಳ ಪ್ರಕಾರ ಕಟ್ಟಿಬದ್ಧ ಸಂಪ್ರದಾಯಗಳನ್ನು, ಉಪನಿಷತ್ತುಗಳ ಪ್ರಕಾರ ಕಟ್ಟಿಬದ್ಧ ಸಂಪ್ರದಾಯಗಳನ್ನು ಅಜ್ಞಾನದ ಮೂಲವೆಂದು ಕರೆಯಲಾಗುತ್ತದೆ. ಕಟ್ಟಿಬದ್ಧ ಸಂಪ್ರದಾಯಗಳನ್ನು ಅಜ್ಞಾನದ ಮೂಲವೆಂದು ಕರೆಯಲಾಗುತ್ತದೆ. ಅಕಾರ್ಡಿಂಗ್ ಟು ಉಪನಿಷತ್ಸ್, ಅಕಾರ್ಡಿಂಗ್ ಟು ಉಪನಿಷತ್ಸ್ ದ ಟ್ರೆಡಿಷನಲ್ ಪ್ರಾಕ್ಟೀಸಸ್ were considered as a sources of ignorance. Sources of ignorance ಬರ್ಕೊಳ್ಳಿ. sources of ignorance. ಓಕೆ, ಕಟಿಬದ್ಧ ಸಂಪ್ರದಾಯಗಳು. ಯಾಕೆಂದ್ರೆ ನಮ್ಮ ಹಿಂದೂಯಿಸಮ್ ಅಲ್ಲಿ ದಿನಾನೂ ಹಬ್ಬಗಳಿದೆ, ಬೇಕಾದ್ರೆ ಕ್ಯಾಲೆಂಡರ್ ನೋಡಿ. ದಟ್ಸ್ ವೈ ದೇ ಆರ್ ಡ್ರೈನಿಂಗ್ ಅವರ್ ಪಾಕೆಟ್ಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಅದಕ್ಕೆ ನೋಡಿ, ಯಾವತ್ತೂ ಅಷ್ಟೇ ಆಚರಣೆಗಳೇನಿರ್ತವೆ, ಆಚರಣೆಗಳೇನಿರ್ಬೇಕು ಯಾವಾಗ್ಲೂ ಸರಳವಾಗಿರ್ಬೇಕು. ಎವ್ರಿ ಪರ್ಫಾರ್ಮೆನ್ಸ್ ಇಟ್ ಮಸ್ಟ್ ಬಿ ಸಿಂಪಲ್. ಯಾವಾಗ ಎಷ್ಟು ಸರಳವಾಗಿರುತ್ತೋ ಆಚರಣೆಗಳು, ವೇರ್ ಇಟ್ ಗಿವ್ಸ್ ಎ ಸೊಲೇಸ್. ವಾಟ್ ಇಟ್ ಗಿವ್ಸ್? ಸೊಲೇಸ್. ಎ ವೆರಿ ಸಿಂಪಲ್ ಪ್ರಾಕ್ಟೀಸ್, ಇಟ್ ಇಸ್ ಎ ಸೋಲ್ ಕರೆನ್ಸಿ ಆಫ್ ಸೊಲೇಸ್. ಸೋಲ್ ಕರೆನ್ಸಿ ಆಫ್ ಸೊಲೇಸ್. ಯಾವುದು ತುಂಬಾ ಸರಳವಾಗಿರುತ್ತೋ ಅದು ಸಾಂತ್ವನವನ್ನ ನೀಡುತ್ತೆ. ಯಾವುದು whenever any ritual it is a complex, it disturbs. ಅದು ವಿಚಲನೆಗೆ ಕಾರಣ ಆಗುತ್ತೆ, ವಿಚಲಿತತೆಗೆ ಕಾರಣ ಆಗುತ್ತೆ. ದ ರಿಚುವಲ್ಸ್ ಮಸ್ಟ್ ಬಿ ಸಿಂಪಲ್. ಆಚರಣೆಗಳು ಸರಳವಾಗಿರ್ಬೇಕು ಯಾವತ್ತೂ ಅಷ್ಟೇ. ನಮ್ಮ ಹಿಂದೂಯಿಸಮ್ ಅಲ್ಲಿ ಹಂಗಿಲ್ಲ, ಹೌದಾ? ಯಾವ್ದಾರು ಒಂದು ಹಬ್ಬ ಮಾಡಬೇಕಾದ್ರೆ ಎಷ್ಟು ಅದಕ್ಕೆ ಪ್ರಿಪರೇಷನ್ಸ್. ಕೆಲವು ನೋಡಿ, ಅದೇ ಇಸ್ಲಾಂ ತಗೊಳ್ಳಿ, 1-2 ಹಬ್ಬ ಅಷ್ಟೇ, ಓನ್ಲಿ 1 or 2. ನಮ್ಮದು ವರ್ಷ ಪೂರ್ತಿ ಬೇಕಾದ್ರೆ ಮಾಡ್ಬೋದು, ಹಂಗಿದಾವೆ. ಹಾಗಾಗಿ ಇನ್ನಾದ್ರೂ ನೀವು ಟ್ರೈ ಟು ಕೀಪ್ ಎವ್ರಿ ಪ್ರಾಕ್ಟೀಸ್ ಸಿಂಪಲ್ ಅಪ್ಪ. ಅದೇನಿಲ್ಲ ರೀ, ಟ್ರೈ ಟು ಕೀಪ್ ಎವ್ರಿ ಪ್ರಾಕ್ಟೀಸ್ ಸಿಂಪಲ್. ಇಲ್ಲ ಇದೇ ಡ್ರೈನ್ ಮಾಡಬೇಕು ಅಂದ್ರೆ ವೇರ್ ಯು ಕ್ಯಾನ್ ಗೋ. 2 ಫ್ರೂಟ್ ಇಡೋ ಕಡೆ 2 ಇಡೋ ಕಡೆ 0 ಹಾಕಿದ್ರೆ ಎಷ್ಟಾಯ್ತು? 20 ಆಯ್ತು. ಅಲ್ಲಿಗೇನು ಒಂದೊಂದು ತಟ್ಟೆ ತುಂಬಾ ಎಲ್ಲ ಫ್ರೂಟ್ಸು ಜೋಡಿಸ್ಬಿಡೋದು ಹಂಗೆ, ಹೌದಾ? ಅದೇ ಹೇಳ್ತಾರೆ ಕಲೋಕಿಯಲ್ ಪ್ಯಾರಲೆನ್ಸ್ ಅಲ್ಲಿ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ಬೇಕು ಅಂತ. ಓಕೆ, ಅದನ್ನೇ ಹೇಳೋದು. ಅದು ಹಂಗಾಗ್ಬಾರದು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇಟ್ ಮಸ್ಟ್ ನಾಟ್ ಹ್ಯಾಪನ್ ಯಾರ್, ಇಟ್ ಮಸ್ಟ್ ನಾಟ್ ಹ್ಯಾಪನ್. ಯಾರೋ ಏನೋ ಒಂದು ಇದು ಅಂದ್ರೆ ಹಂಗ್ ಮಾಡಕ್ ಬರಲ್ಲ. ಅದೆಲ್ಲ ಸಿಂಪಲ್ ಆಗಿರ್ಬೇಕು. ಉಪನಿಷತ್ಸ್ ಅದಕ್ಕೆ ಆ ಕಟ್ಟಿಬದ್ಧ ಸಂಪ್ರದಾಯಗಳು. ಇಂಗ್ಲಿಷಲ್ಲಿ ಏನ್ ಹೇಳ್ಬೋದು? ರಿಜಿಡ್ ರಿಚುವಲ್ಸ್. ರಿಜಿಡ್ ರಿಚುವಲ್ಸ್. ಓಕೆ, ರಿಜಿಡ್ ರಿಚುವಲ್ಸ್ ಅಂತ ಕರಿತೀವಿ. ಇನ್ನೊಂದು ಪಾಯಿಂಟ್ ಬರ್ಕೊಳ್ಳಿ. ಇನ್ನೊಂದು ಏನ್ ಹೇಳುತ್ತೆ ಉಪನಿಷತ್ಸ್ ಅಂದ್ರೆ, ಬರ್ರಿ. ಅಕಾರ್ಡಿಂಗ್ ಟು ಉಪನಿಷತ್ಸ್, ಅಕಾರ್ಡಿಂಗ್ ಟು ಉಪನಿಷತ್ಸ್, ಉಪನಿಷತ್ತುಗಳ ಪ್ರಕಾರ ಭಕ್ತಿ ಅಂಡ್ ನಾಲೆಡ್ಜ್, ಬರ್ರಿ, ಭಕ್ತಿ ಅಂಡ್ ನಾಲೆಡ್ಜ್, ಭಕ್ತಿ ಅಂಡ್ ನಾಲೆಡ್ಜ್. ಉಪನಿಷತ್ತುಗಳ ಪ್ರಕಾರ ಭಕ್ತಿ ಹಾಗೂ ಜ್ಞಾನದ ಮೂಲಗಳನ್ನು, ಭಕ್ತಿ ಹಾಗೂ ಜ್ಞಾನದ ಮೂಲಗಳನ್ನು
ಭಕ್ತಿ ಹಾಗೂ ಜ್ಞಾನದ ಮೂಲಗಳನ್ನು ಮೋಕ್ಷದ ಮೂಲಗಳೆಂದು ಕರೆಯಲಾಗುತ್ತದೆ. ಭಕ್ತಿ ಹಾಗೂ ಜ್ಞಾನದ ಮೂಲಗಳನ್ನು ಮೋಕ್ಷದ ಮೂಲಗಳೆಂದು ಕರೆಯಲಾಗುತ್ತದೆ. ಅಕಾರ್ಡಿಂಗ್ ಟು ಉಪನಿಷತ್ಸ್, ದ ಭಕ್ತಿ ಅಂಡ್ ನಾಲೆಡ್ಜ್ ವರ್ ಕನ್ಸಿಡರ್ಡ್ ಆಸ್ ಎ ಸೋರ್ಸಸ್ ಆಫ್ ಸಾಲ್ವೇಷನ್. ಬರ್ಕೊಳ್ಳಿ, ಸೋರ್ಸಸ್ ಆಫ್ ಸಾಲ್ವೇಷನ್ ಆರ್ ಲಿಬರೇಷನ್. ಕನ್ನಡದಲ್ಲಿ ಬರ್ಕೊಳ್ಳಿ, ಮುಕ್ತಿಯ ಮಾರ್ಗ ಆರ್ ಸೋರ್ಸಸ್ ಆಫ್ ಅಟೈನ್ಮೆಂಟ್, ಪ್ರಾಪ್ತಿಯ ಮಾರ್ಗ. ಮೂರು ಬರ್ದಿದೆ ನೋಡಿ, ಸಾಲ್ವೇಷನ್, ಲಿಬರೇಷನ್, ಅಟೈನ್ಮೆಂಟ್. ಮೋಕ್ಷ, ಮುಕ್ತಿ, ಪ್ರಾಪ್ತಿ. ಕ್ಲಿಯರಾ? Try to remember. Is it clear pa? Try to understand this. The sources of salvation, liberation and attainment. Bhakti and knowledge. ಡೆಫಿನೆಟ್ಲಿ ರೀ. ಆಮೇಲೆ ಇನ್ನೊಂದು ಕೇಳ್ಬೇಕು ನಾನು ಇವಾಗ ನಿಮ್ಮನ್ನ, ಉಪನಿಷತ್ ಇದರಲ್ಲಿ ಈ ಒಂದು ಆಚರಣೆಗೂ ಸಾಂಪ್ರದಾಯಿಕ ಆಚರಣೆಗೂ ಭಕ್ತಿಗಿರೋ ವ್ಯತ್ಯಾಸ ಏನು ಚಂದ್ರ? ವಾಟ್ ಈಸ್ ಎ ಫಂಡಮೆಂಟಲ್ ಡಿಫರೆನ್ಸ್ ಬಿಟ್ವೀನ್ ರಿಚುವಲ್ ಅಂಡ್ ಭಕ್ತಿ? ಯಾರಾದ್ರಪ್ಪ? ಭಕ್ತಿ ಅಂದ್ರೆ ಏನು, ಒಂದು ಸಾಂಪ್ರದಾಯಿಕ ಆಚರಣೆ ಅಂದ್ರೆ ಏನು? ಎರಡೂ ಒಂದೇನಾ? ಇಸ್ ಇಟ್ ಬೋತ್ ಆರ್ ಒನ್ ಅಂಡ್ ದಿ ಸೇಮ್? ನೋ. ವೇರ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಥಿನ್ ಸಿಲ್ವರ್ ಲೈನ್ ಬಿಟ್ವೀನ್ ದೀಸ್ ಟೂ ಕಾನ್ಸೆಪ್ಟ್ಸ್. ಕಮಾನ್, ಏನೋ ಒಂದು ಹೇಳ್ರಿ. ಚಾಯ್ಸ್ ಇಸ್ ಯುವರ್ಸ್. ಟುಡೇ ಇಸ್ ಅನ್ ಆಸ್ಪಿಷಿಯಸ್ ಡೇ, ಟ್ಯೂಸ್ಡೇ, ಕರೆಕ್ಟಾ? ಆದ್ರೆ ಹೆಸರಲ್ಲೇ ಇದೆ ಮಂಗಳ ಅಂತ, ಹೌದಾ? ಹ್ಞೂನ್ರಿ. Every day is auspicious only, but we have to make every day a joyful and happiness. ಎರಡೂ ಇರಬೇಕು, ಪ್ರತಿ ದಿನನೂ ಕನ್ವರ್ಟ್ ಮಾಡ್ಬಿಡ್ಬೇಕು. ಅದಾಗುತ್ತಾ ಸರ್? ಡೆಫಿನೆಟ್ ಆಗುತ್ತೆ. ವೇರ್ ದೇರ್ ಇಸ್ ವಿಲ್ ದೇರ್ ಇಸ್ ಎ ರೂಟ್. ಯಾವಾಗ ರೂಟ್ ಸ್ಟ್ರಾಂಗ್ ಆಗಿರುತ್ತೋ, ಯಾರು ಎಷ್ಟೇ ಏನೇ ಡಿಸ್ಟರ್ಬ್ ಮಾಡಿದ್ರೂ ಏನೂ ಆಗಲ್ಲ, ಹೌದಾ? ಎಲೆಗಳು ಉದುರೋಗ್ಬೋದು, ಏನೇನೋ ಆಗ್ಬೋದು, ಬಟ್ ರೂಟ್ ಸ್ಟ್ರಾಂಗ್ ಆಗಿದ್ರೆ ಏನೂ ಆಗಲ್ಲ. ಹಾಗಾಗಿ ನೋಡಿ, the root it must have inroads, it must porous deep, ತುಂಬಾ ಆಳವಾಗಿ ಇರ್ಬೇಕು ಬೇರುಗಳು ಯಾವಾಗ್ಲೂ ಅಷ್ಟೆ. ಏನೂ ಆಗಲ್ಲ, ಎಷ್ಟೇ ಕಷ್ಟ ಬಂದ್ರೂ ತಡ್ಕೋಬಹುದು. ಇಲ್ಲಾಂದ್ರೆ ಇಲ್ಲ ಫ್ಯಾನ್ ಕಾಣಿಸುತ್ತೆ, ಇಲ್ಲ ಯಾವ್ದಾದ್ರು ಮೇಲೆ ಒಂದು 3-4 ಫ್ಲೋರ್ 4 ಬಿಲ್ಡಿಂಗ್ ಕಾಣಿಸುತ್ತೆ, ಹೌದಾ? ಶ್ಯೂರ್, ನೋ ಡೌಟ್ ಇನ್ ದಟ್. ಇಫ್ ಯುವರ್ ರೂಟ್ ಇಸ್ ಸೋ ಸ್ಟ್ರಾಂಗ್ ಅಂದ್ರೆ ಯು ವಿಲ್ ಸರ್ವೈವ್. ಡೆಫಿನೆಟ್ಲಿ ಯು ವಿಲ್ ಸರ್ವೈವ್, ನೋ ಡೌಟ್ ಇನ್ ದಟ್. ಹೇಳ್ರಿ ಚಂದ್ರ, ರಿಚುವಲ್ ಅಂದ್ರೆ ಏನು, ಭಕ್ತಿ ಅಂದ್ರೆ ಏನು ಚಂದ್ರ? ಭಕ್ತಿ ಅಂದ್ರೆ ಡಿವೋಷನ್. ಓಕೆ, ಫೈನ್ ಪಾ. ಓಕೆ, ರಿಚುವಲ್ ಮತ್ತೆ ಭಕ್ತಿ. ಯಾರಾದ್ರೂ ಹೇಳಿಪ್ಪ. ಪೂಜೆ ಮಾಡ್ತೀರಲ್ಲ ಎಲ್ರು? ಸಕ್ಕದಾಗಿ ಮಾಡ್ತೀರಾ. ಆ ಪೂಜೆ ಮಾಡ್ಬೇಕಾದ್ರೆ ಹೆಂಗಿರ್ಬೇಕಂದ್ರೆ, ಆ ವೈಬ್ಸು ಫುಲ್ ಕಂಪ್ಲೀಟ್ ಟೋ ಇಂದ ಮೈಂಡ್ ವರ್ಗೂ ಎನರ್ಜಿ ಹಂಗೆ ಫ್ಲೋ ಆಗ್ಬಿಡ್ಬೇಕು. ದೇವರೇ ಪ್ರತ್ಯಕ್ಷ ಆಗ್ಬಿಡ್ಬೇಕು, ಏನೋ ಆಗ್ತಾ ಇದೆ ಅಂತ. ದ ಎನರ್ಜಿ ಇಟ್ ಮಸ್ಟ್ ಫ್ಲೋ ಫ್ರಮ್ ಟೋ ಟು ಹೆಡ್. ಸಗದಾಗಿರ್ಬೇಕು ಆ ಎನರ್ಜಿ, ಫುಲ್ ಫ್ಲೆಡ್ಜ್ಡ್ ಆಗಿ. ಅದಕ್ಕೆ ಅಲ್ವೇನ್ರಿ ಮಂತ್ರ ಹೇಳ್ಬೇಕಾದ್ರೆ, ಅದಕ್ಕೆ ತಾನೇ ಮಂತ್ರ ನಂಗೆ ಹೇಳ್ತೀವಿ. ಟೈಮ್ ಆಗೋಗಿದೆ, ತಿಂಡಿ ತಿನ್ಬೇಕು ಅಂದಾಗ ಮಂತ್ರ ಹೇಳಕ್ ಹೋದ್ರೆ ಫುಲ್ಲು ಹೆಂಗೋಗಿರುತ್ತೆ ಅಂದ್ರೆ, ಮ್ಯಾಗ್ನೆಟ್ ಅಲ್ಲಿ ಟ್ರೈನ್ ಹೋಗುತ್ತಲ್ಲ 460 to 600 ಕಿಲೋಮೀಟರ್ಸು, ಹಂಗ ಹೋಗ್ತಾವ ಮಂತ್ರಗಳು. ಮ್ಯಾಗ್ನೆಟ್ ಅಲ್ಲಿ ಟ್ರೈನ್ಸ್ ಹೋದಂಗೆ ಸ್ಪೀಡ್ ನೋಡಿ, 460 to 600 ಸೂಪರ್ ಸಾನಿಕ್ ಸ್ಪೀಡ್ ಅಲ್ಲಿ ಹೋಗ್ತವೆ. ಸೂಪರ್ ಸಾನಿಕ್ ಅಂದ್ರೆ ಇನ್ನೂ ಸೂಪರ್ ಬಿಡಿ, ಅದು ಇರ್ಲಿ. ರಿಚುವಲ್ ಅಂಡ್ ಯಾವ್ದ್ರಲ್ಲಿ ಇದು ಮಾಡ್ತಾರೆ ಅದನ್ನ? ಮ್ಯಾಕ್ಸ್, ಕರೆಕ್ಟಾ? ಪಕ್ಕ ಉಸಿರೆತ್ತಬಾರದು. ಆ ಒಂದು ಸಬ್ಜೆಕ್ಟ್ ಇದೆ ನಿಮ್ಮಲ್ಲಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆ, ಗೊತ್ತಾ? ಅದು ಫ್ರೂಟ್ ಸಾಲಡ್ ತಿಂದಂಗೆನೆ.
ನೀಟಾಗಿ ಹಾಕ್ಕೊಂಡ್ರೆ ಆ ಸೈನ್ಸ್ ಅಂಡ್ ಟೆಕ್ನಾಲಜಿನ, ಒಂದು ಕಡೆ ಸ್ಪೇಸ್ ಟೆಕ್ನಾಲಜಿ, ಇನ್ನೊಂದು ಕಡೆ ಡಿಫೆನ್ಸ್ ಟೆಕ್ನಾಲಜಿ, ಇನ್ನೊಂದು ಬಯೋಟೆಕ್ನಾಲಜಿ. ಆ ಬಯೋಟೆಕ್ನಾಲಜಿನಲ್ಲಿ ಎರಡು, ಒಂದು ಮೆಡಿಸಿನಲ್ ಬಯೋಟೆಕ್ನಾಲಜಿ, ಇನ್ನೊಂದು ಅಗ್ರಿಕಲ್ಚರಲ್ ಬಯೋಟೆಕ್ನಾಲಜಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ನ್ಯಾನೋ ಟೆಕ್ನಾಲಜಿ, ಇನ್ನೊಂದು ರೋಬೋಟಿಕ್ ಟೆಕ್ನಾಲಜಿ, ಇನ್ನೊಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಎನೇಬಲ್ಡ್ ಸೈನ್ಸಸ್, ಇನ್ನೊಂದು ಬಂದು ಮೊಬೈಲ್ ಟೆಕ್ನಾಲಜಿ. ಹಂಗೆ ಬಂದ್ಬಿಡುತ್ತೆ ನೀಟಾಗಿ. ದ ರಿಚುವಲ್ ಅಂಡ್ ಭಕ್ತಿ. ನಮಗೆ ಚಂದ್ರ ದಿನಕ್ಕೆ 3 ನ್ಯೂಸ್ ಪೇಪರ್ ಓದ್ಬೇಕು ಚಂದ್ರ, ಮಿನಿಮಮ್ ಅದ್ ನನಗೆ. ಇಲ್ಲಾಂದ್ರೆ ತುತ್ತು ಗಂಟ್ಲಲ್ಲಿ ಇಳಿಯಲ್ಲ ನಮ್ಗೆ. ಮಿನಿಮಮ್ 3 ನ್ಯೂಸ್ ಪೇಪರ್ಸ್ ಓದ್ಬೇಕು ನನಗೆ ಡೈಲಿ. ರಿಚುವಲ್ ಅಂಡ್ ಭಕ್ತಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇಫ್ ಯು ಗೋ ಥ್ರೂ ರಿಚುವಲ್ ಅಂಡ್ ಭಕ್ತಿ ಚಂದ್ರ, ನೋಡಿ, ಯಾವುದೇ ಒಂದು ಸಾಂಪ್ರದಾಯಿಕ ಆಚರಣೆಯನ್ನು ಮಾಡಬೇಕಾದ್ರೆ, ಟ್ರೈ ಟು ರಿಮೆಂಬರ್, ವೇರ್ ಇಟ್ ಆಲ್ವೇಸ್ ಎಂಬಾಡೀಸ್ ಎ ಪ್ರೀಸ್ಟ್ಲಿ ಪರ್ಸನ್. ಯಾವುದೇ ಒಂದು ಸಾಂಪ್ರದಾಯಿಕ ಆಚರಣೆ ಮಾಡಬೇಕಾದ್ರೆ ಯಾರ ಪ್ರಸ್ತುತಿ ಇರುತ್ತೆ ಅಲ್ಲಿ? ಪುರೋಹಿತನ ಪ್ರಸ್ತುತಿ ಇರುತ್ತೆ. ಕರೆಕ್ಟಾ? ಟ್ರೈ ಟು ರಿಮೆಂಬರ್, ದ ಪ್ರೀಸ್ಟ್ಲಿ ಪರ್ಸನ್ ಈಸ್ ಟು ಪರ್ಫಾರ್ಮ್ ಎ ಡೆಫಿನೆಟಿವ್ ರಿಚುವಲ್. ಟ್ರೈ ಟು ರಿಮೆಂಬರ್. ಹಾಗಾದ್ರೆ ಇಲ್ಲಿ ಯಾವಾಗ ಪ್ರೀಸ್ಟ್ಲಿ ಪರ್ಸನ್ ಇರ್ತಾನೋ, ವೇರ್ ಈ ವಾಸ್ ಅನ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ಡಿಟಿ ಅಂಡ್ ಡಿವೋಟಿ. ಕರೆಕ್ಟ್ ಏನು ಚಂದ್ರ? ದೇವರು ಮತ್ತೆ ಭಕ್ತನ ನಡುವೆ ಸಂಪರ್ಕ ಕೊಂಡು ಯಾರಿಲ್ಲಿ? ಪುರೋಹಿತ. ಅವ್ರನ್ನ ಏನಂತ ಕರಿತೀವಿ? ಯಾರು ವೆನ್ ಎವರ್ ಹೂ ಈಸ್ ಅನ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ಡಿಟಿ ಅಂಡ್ ಡಿವೋಟಿ ಈಸ್ ನೌನ್ ಆಸ್ ಬ್ರಾಹ್ಮಿನ್. ಅವನೇನ್ ಕರಿತೀವಿ? ಬ್ರಾಹ್ಮಣ ಅಂತ ಕರಿತೀವಿ. ಎಸ್ ಆರ್ ನೋ? ಎಸ್. ಅದೇ ನೋಡಿ, ಭಕ್ತಿ ಅಂದಾಗ ಆ ಭಕ್ತಿನಲ್ಲಿ ಬ್ರಾಹ್ಮಣ ಇರ್ತಾರ? ನೋ ವೇ. ಅಂದ್ರೆ ಮೀನಿಂಗ್ ಏನು? ಭಕ್ತಿ ಅನ್ನೋದೇನು? ಮಿಸ್ಟಿಕ್. ಮಿಸ್ಟೇಕ್ ಅಲ್ಲ, ಮಿಸ್ಟಿಕ್. ಏನ್ ಮಿಸ್ಟಿಕ್ ಅಂದ್ರೆ ಕನ್ನಡದಲ್ಲಿ? ವಾಟ್ ಇಸ್ ಮೀನ್ ಬೈ ಮಿಸ್ಟಿಕ್? ಸಿಸ್ಟಂದ್ರ, ಮಿಸ್ಟಿಕ್ ಅಂದ್ರೆ ಏನ್ ಹೇಳಿ ಮೀನಿಂಗ್? ಅಯ್ಯೋ ನಿಮ್ಮ MISTIC ಅಂದ್ರೆ ಏನ್ರಯ್ಯ ಭಕ್ತಿನಲ್ಲಿ? ಅದನ್ನೇ ಇನ್ನೊಂದು ಏನ್ ಕರಿತೀವಿ? ಮಿಸ್ಟಿಸಿಸಮ್. ಕನ್ನಡದಲ್ಲಿ ಬರ್ಕೊಳ್ಳಿ ಮಿಸ್ಟಿಕ್ ಅಂತ. ಅದನ್ನು ಬೇಕಿದು ಉಪನಿಷತ್ ಅಲ್ಲಿ ಬರುತ್ತೆ, ಬರೀರಿ ಅಲ್ಲೊಂದ್ ಕಡೆ. MISTIC ಅತೀಂದ್ರಿಯ ಅಂತ ಬರೀರಿ ಕನ್ನಡದಲ್ಲಿ. ಅತೀಂದ್ರಿಯ. ಇನ್ ಇಂಗ್ಲಿಷ್ ಮೀಡಿಯಂ ಮಿಸ್ಟಿಕ್. ಹೇಳ್ತೀನಿ ಅದ್ ಮೀನಿಂಗ್ ಏನು ಅಂತ. ಮಿಸ್ಟಿಸಿಸಮ್ ಅಂದ್ರೆ ಕನ್ನಡದಲ್ಲಿ ಬರ್ಕೊಳ್ಳಿ ಅತೀಂದ್ರಿಯತೆ. ಮಿಸ್ಟಿಸಿಸಮ್ ಅಂದ್ರೆ ಕನ್ನಡದಲ್ಲಿ ಅತೀಂದ್ರಿಯತೆ, ಮಿಸ್ಟಿಕ್. ಇಫ್ ಯು ಗೋ ಥ್ರೂ ಮಿಸ್ಟಿಕ್, ಬರ್ಕೊಳ್ಳಿ, an individual who completely surrenders to God, to attain salvation. ಕನ್ನಡದಲ್ಲಿ ಬರ್ಕೊಳ್ಳಿ, ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಪೂರ್ಣ ಪ್ರಮಾಣದಲ್ಲಿ ದೇವರಿಗೆ ಸಮರ್ಪಿಸಿಕೊಳ್ಳುವುದರ ಮುಖಾಂತರ ಮೋಕ್ಷವನ್ನು ಪಡೆಯುವ ಪ್ರಕ್ರಿಯೆ. Right, remember, an individual who completely surrenders to God to attain salvation. Clear? ಗೊತ್ತಾಗ್ತಾ ಇದೆ ಚಂದ್ರ? ಪೂರ್ಣ ಪ್ರಮಾಣದಲ್ಲಿ we have to surrender to God. ದೇವರಿಗೆ ಪೂರ್ಣ ಪ್ರಮಾಣದಲ್ಲಿ ನಮ್ಮನ್ನು ನಾವು ಅರ್ಪಿಸ್ಕೊಳ್ಬೇಕು. ಇದನ್ನೇ ನಾವೇನಂತ ಕರಿತೀವಿ? ಯೂನಿಯನ್, ಐಕ್ಯಗೊಳ್ಳುವಿಕೆ. ಯಾರೊಂದಿಗೆ ಐಕ್ಯಗೊಳ್ಳಬೇಕು? ದೇವರೊಂದಿಗೆ. Right, remember, we must accomplish union. Right, remember, accomplish union. ಇದನ್ನೇ ಏನ್ ಕರಿತೀವಿ ಅಂದ್ರೆ ಒಂದು ರೆಸಿಪ್ರೋಕಲ್ ರಿಲೇಶನ್ಶಿಪ್. Right, remember, ಅವಿನಾಭಾವ ಸಂಬಂಧ ಏರ್ಪಡುತ್ತೆ. ಹಾಗಾಗಿ ಭಕ್ತಿನ ನಾವೇನಂತ ಕರಿತೀವಿ? ಎ ಡಿಗ್ರಿ ಆಫ್ ಡಿವೋಷನ್, ತಲ್ಲೀನತೆ.
ಆ ತಲ್ಲೀನತೆ ಯಾವ್ದ್ರ ಮುಖಾಂತರ ಬರಬೇಕು? ಭಕ್ತಿಯ ಮುಖಾಂತರ ಬರಬೇಕು. ದ ಡಿಗ್ರಿ ಆಫ್ ಡಿವೋಷನ್ ಬೈ ಮೀನ್ಸ್ ಆಫ್ ಕಂಪ್ಲೀಟ್ ಸರೆಂಡರ್, ಅದನ್ನ ಭಕ್ತಿ. ಅಲ್ಲಿ ಬರ್ಕೊಳ್ಳಿ, ಹೇಳ್ತೀನಿ. ಆಚರಣೆಗಳನ್ನ ಅನುಸರಿಸುವವರನ್ನು, ಈಗ ಗೊತ್ತಾಗುತ್ತೆ ನೋಡಿ ನಿಮ್ಗೆ, ಆಚರಣೆಗಳನ್ನ ಅನುಸರಿಸುವವರನ್ನು ಬ್ರಾಹ್ಮಣರು ಎಂದು ಕರೆಯಲಾಗುತ್ತದೆ. ದೋಸ್ ಹೂ ಫಾಲೋ ರಿಚುವಲ್ಸ್, they were known as ಬ್ರಾಹ್ಮಣಾಸ್. ಇನ್ನು ಬೇರೆ ಬೇರೆ ಅರ್ಥಗಳಿದೆ ಅದಕ್ಕೆ, ಡಿಫರೆಂಟ್ ಕಾನೋಟೇಷನ್ಸ್ ಆರ್ ದೇರ್. ಇನ್ನೊಂದು ಬರ್ಕೊಳ್ಳಿ, ಭಕ್ತಿಯ ಮಾರ್ಗವನ್ನು ಅನುಸರಿಸುವವರನ್ನು ಶಮಣರು ಎಂದು ಕರೆಯಲಾಗುತ್ತದೆ. ಭಕ್ತಿಯ ಮಾರ್ಗವನ್ನು ಅನುಸರಿಸುವವರನ್ನು ಶಮಣರು ಎಂದು ಕರೆಯಲಾಗುತ್ತದೆ. ದೋಸ್ ಹೂ ಫಾಲೋ ಭಕ್ತಿ they were known as shamanas. Those who follow bhakti, they were known as shamanas. Right, remember, ಆ ಶಮನಾಸ್ ಅಂದ್ರೆ ಮೀನಿಂಗ್ ಏನು ಅಂದ್ರೆ those who follow ethical path. ಬರ್ಕೊಳ್ಳಿ, ನೈತಿಕ ಮಾರ್ಗವನ್ನು ಅನುಸರಿಸುವವರು. ಬರ್ಕೊಳ್ಳಿ, those who follow ethical path. ಯಾರು ನೈತಿಕ ಹಾದಿಯನ್ನು ಅನುಸರಣೆ ಮಾಡ್ತಾರೆ ಅವ್ರನ್ನ ಶಮಣ ಅಂತ ಕರೀತೀವಿ. Right, remember, and those who preach ethical principles, ನೈತಿಕ ತತ್ವಗಳನ್ನ ಬೋಧಿಸುವವರು. those who preach ethical principles. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಶಮಣ ಅಂದ್ರೆ ಬರ್ಕೊಳ್ಳಿ, ವಾಂಡರರ್, ಅಲೆಮಾರಿ, ವಾಂಡರರ್. ಇದು ಸಿಂಪಲ್ ಆಗಿ ಹೇಳುವಂಥದ್ದು. ಓಕೆ, ಶಮಣಾಸ್. ಆಮೇಲೆ ಎಲ್ಲಾದ್ರೂ ಭಿಕ್ಷೆ ಬೇಡೋರು ಅನ್ಕೊಂಡ್ಬಿಟ್ಟಿರ, ಓಕೆ, ಅಲೆಮಾರಿಗಳು. ದಿಸ್ ಇಸ್ ವಾಟ್ ಯು ಮಸ್ಟ್ ನೋಪ. ಇದನ್ನ ಈ ತರ ಅರ್ಥ ಮಾಡ್ಕೋಬೇಕು ಚಂದ್ರ. ಗೊತ್ತಾಯ್ತಾ? ರಿಚುವಲ್ಲೇ ಬೇರೆ, ಭಕ್ತಿನೇ ಬೇರೆ. ನೋಡಿ, ಇಲ್ಲಿ ಭಕ್ತಿ ಅಂದಾಗ ಡೈರೆಕ್ಟ್ ರಿಲೇಶನ್ಶಿಪ್, ನೇರವಾದಂತ ಸಂಬಂಧ. ಯಾರ ನಡುವೆ ನೇರವಾದ ಸಂಬಂಧ ಏರ್ಪಡುತ್ತೆ? ಗಾಡ್ ಅಂಡ್ ಡಿವೋಟಿ. ಓಕೆ, ರೈಟ್, ರಿಮೆಂಬರ್, ಡೈರೆಕ್ಟ್ ರಿಲೇಶನ್ಶಿಪ್, ನೋ ಇಂಟರ್ಮೀಡಿಯರಿ. ಬಟ್ ಆಚರಣೆಯಲ್ಲಿ ಇರಲೇಬೇಕು ಅವರು. ಕ್ಲಿಯರ್ ಪಾ?